ನೀವು ಯಾವತ್ತೂ ಪರ್ಸಂತೂ ಇಡ್ತಾ ಇರ್ತೀರ. ಆ ಪರ್ಸಲ್ಲಿ ಯಾವ್ಯಾವ ವಸ್ತುಗಳನ್ನ ಇಟ್ಕೊಂಡು ಆ ಲಕ್ಷ್ಮಿಯ ಆಗಮನ ಮಾಡ್ಕೊಳ್ಳೋವಂಥದ್ದು ಅಥವಾ ಆ ಲಕ್ಷ್ಮಿನ ಹೇಗೆ ಪ್ರಸನ್ನಗೊಳಿಸ್ಕೊಳ್ಳೋದು ಅನ್ನೋದು ವಿಷಯನ ತಿಳಿಸ್ತಾ ಹೋಗ್ತೀನಿ. ಅಥವಾ ಗೋಮತಿ ಚಕ್ರಗಳನ್ನ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಶತ್ರು ನಾಶ ಆಗ್ತದೆ. ಸೊ ಅದೇ ರೀತಿ ಇದು ಬರ್ತದಲ್ಲ, ಯೆಲ್ಲೋ ಕಲರ್ ವಸ್ತ್ರ, ಅದರಲ್ಲೂ ಕೂಡ ನೀವೇನಾದ್ರು ಬರೆದು ಇಟ್ಕೊಂಡು ಅಥವಾ ಸಿದ್ಧಿ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ವೆಲ್ತ್ನ ನೀವು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ಬೋದು. ಅಥವಾ ಒಂದು ಸಿಲ್ವರ್ ಕಾಯಿನ್ ಇಟ್ಕೊಳ್ಳೋದ್ರಿಂದ ಕೂಡ ವೆಲ್ತಲ್ಲಿ ಸ್ಟೆಬಿಲಿಟಿ ಬರುತ್ತದೆ. ಏನೋ ದುಡ್ಡು ನೀರು ಖರ್ಚಾಗ್ತಿದೆ ಅಥವಾ ದುಡ್ಡು ಉಳಿತಾ ಇಲ್ಲ ಅಂದಾಗ ಒಂದು ಬೆಳ್ಳಿ ನಾಣ್ಯನ ಇಟ್ಕೊಳ್ಳೋದ್ರಿಂದ ಭಾಳಷ್ಟು ನಿಮಗೆ ಸಿದ್ಧಿ ಆಗುತ್ತೆ. ಅಥವಾ ಒಂದು ಶ್ರೀಯಂತ್ರ ಇರುವಂಥ ಲಕ್ಷ್ಮಿ ಕಾಯಿನ್ ಇಟ್ಕೊಳ್ಳೋದ್ರಿಂದ ಕೂಡ ಧನ ಆಗಮನ ಆಗುತ್ತೆ. ಸೊ ವೆಲ್ತ್ನ ನಾನಾ ರೀತಿಗಳಿಂದ ನೀವು ಮಾಡ್ಕೊಬೋದು. ಅದರಲ್ಲೂ ಕೂಡ ನೆಗೆಟಿವಿಟಿ ಹೋಗ್ಲಾಡಿಸ್ಬೇಕು ಅಂದರೆ ನವಿಲ್ಗರಿ ಸಿಗುತ್ತಲ್ಲ, ನವಿಲ್ಗರಿ, ಒಂದು ಚಿಕ್ಕ ನವಿಲ್ಗರಿನ ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನೆಗೆಟಿವಿಟಿನ ದೂರ ಮಾಡ್ಕೊಬೋದು. ಸೊ ಇಷ್ಟು ವಸ್ತುಗಳನ್ನ ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನಾನಾ ರೀತಿ ಬೆನಿಫಿಟ್ಗಳನ್ನ ಪಡ್ಕೊಬೋದು.